ಎಲ್ಲರಿಗೂ ನಮಸ್ಕಾರ. ಕ್ರಿಯೇಟಿವ್ ಐಎಸ್ ಅಕಾಡೆಮಿಗೆ ಸ್ವಾಗತ. ಈ ದಿನ ನಾವು ಫ್ರೀ ಕೋಚಿಂಗ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನು HK ವಿಭಾಗದ ಪ್ರಶ್ನೆ ಪತ್ರಿಕೆ ಇದೆಯಲ್ಲ, ಅದರ ಒಂದು ಕನ್ನಡದ ಅವತರಣಿಕೆಯ ಕುರಿತಾಗಿ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಸಂಪೂರ್ಣವಾಗಿ 100 ಪ್ರಶ್ನೆಗಳನ್ನು ಕೂಡ ನಾನು ಗಮನಿಸಿದೆ. ತುಂಬ ಈಸಿಯಾಗಿತ್ತು. ಸೊ ಆದುದರಿಂದ ಈ ಒಂದು ಸಂಚಿಕೆಯಲ್ಲಿ, ಈ ಒಂದು ಕ್ಲಾಸಲ್ಲಿ ಸಂಭಾವ್ಯ ಕೀವತ್ತುಗಳು ಯಾವ ರೀತಿಯಾಗಿದ್ದಾವೆ ಅನ್ನೋದರ ಕುರಿತಾಗಿ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ನ್ಯಾಯಿಕ ವಿಮರ್ಶೆ ಅಂತೇಳಿ ಕರಿತೇವೆ. ಅದನ್ನು ಇಂಗ್ಲೀಷಲ್ಲಿ ಜುಡಿಷಿಯಲ್ ರಿವ್ಯೂ ಅಂತೇಳಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ ಅನ್ನು ನಾವು ಸರಿಯಾಗಿ ಗಮನಿಸಿದಾಗ ಪ್ರಾಬಬಲ್ ಆನ್ಸರ್ ಯಾವುದು ಅಂತ ನೋಡ್ಕೊಂಡಾಗ ಶಾಸಕಾಂಗದ ಶಾಸನಗಳು ಮತ್ತು ಕಾರ್ಯಾಂಗದ ಆದೇಶಗಳ ಸಂವಿಧಾನ ಬದ್ಧತೆಯನ್ನು ಪರೀಕ್ಷಿಸುವ ನ್ಯಾಯಾಂಗದ ಅಧಿಕಾರ ಅಂತ ಕೂಡ ಕರಿತೀವಿ. ಜುಡಿಷಿಯಲ್ ರಿವ್ಯೂ ಇದನ್ನು ನಾವು US ಅಂದ್ರೆ ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ. 2026ರ ಏಷ್ಯನ್ ಕ್ರೀಡೆಗಳನ್ನು ಜಪಾನಿನ ಈ ಕೆಳಗಿನ ಯಾವ ನಗರಗಳಲ್ಲಿ ಆಯೋಜಿಸಲಾಗುವುದು? ನೋಡಿ, ಕ್ರೀಡೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಕೂಡ ಪ್ರಶ್ನೆ ಇದ್ದೇ ಇರುತ್ತೆ. ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಒಂದು ಪ್ರಮುಖವಾದ ವಿಭಾಗ. ಅವರು 2026 ಕೇಳಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ಏಷ್ಯನ್ ಕ್ರೀಡೆ ಅಥವಾ ಏಷ್ಯನ್ ಸ್ಪೋರ್ಟ್ಸ್ ಬಗ್ಗೆ ಕೇಳಿದ್ದಾರೆ. ಸರಿಯಾದ ಉತ್ತರ ಐಚಿ ಮತ್ತು ನಗೋಯಾ ಅಂತೇಳಿ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಮುಖ್ಯವಾಗಿರ್ತಕ್ಕಂಥ ಅಂಶ. ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ಗಳಲ್ಲೂ ಕೂಡ ಜಪಾನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಂಶಗಳು ಅಥವಾ ಸಿಟಿಗಳು ಇದ್ದಾವೆ. ಸೊ ಆದುದರಿಂದ ಇಲ್ಲಿ ಫ್ಯಾಕ್ಚುಯಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಕ್ಟ್ಸ್ಗಳನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. ಭಾರತದ ಉಪರಾಷ್ಟ್ರಾಧ್ಯಕ್ಷರನ್ನು ಅವರ ಹುದ್ದೆಯಿಂದ ಈ ಮೂಲಕ ತೆಗೆದು ಹಾಕಬಹುದು ಅಂತ ಹೇಳಿದೆ. ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನಾಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ರಾಜ್ಯಸಭೆಯಿಂದ ಬಹುಮತದೊಂದಿಗೆ ಒಂದು ಗೊತ್ತುವಳಿಯನ್ನು ಅನುಮೋದಿಸುವುದು ಮತ್ತು ಲೋಕಸಭೆಯಿಂದ ಸಮ್ಮತಿಸ್ತಕ್ಕಂಥದ್ದು. ಮೊದಲನೇ ಹಂತದಲ್ಲಿ ರಾಜ್ಯಸಭೆಯ ಬಹುಮತ ಅಂತೇಳಿದೆ. ಇದನ್ನು ನಾವು ಗಮನಿಸ್ಕೊಳ್ಬೇಕು. ಯಾಕೆ ಅಂದರೆ ರಾಜ್ಯಸಭೆಯ ಚೇರ್ಮನ್ ಯಾರಾಗಿರ್ತಾರೆ? ಉಪರಾಷ್ಟ್ರಪತಿಗಳಾಗಿರ್ತಾರೆ. ಸೊ ಆದುದರಿಂದ ಎರಡನೇ ಆಪ್ಷನ್ ಇಲ್ಲಿ ಅಪ್ರೋಪ್ರಿಯೇಟ್ ಆನ್ಸರ್ ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ಸೊ ಇದು ನಾವು ಪ್ರಾಬಬಲ್ ಆನ್ಸರ್ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆದುದರಿಂದ ಇದನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಭಾರತ ಸಂವಿಧಾನದ 117 ಸಬ್ಸೆಕ್ಷನ್ 3 ವಿಧಿಯ ಅಡಿಯಲ್ಲಿ ಹಣಕಾಸಿನ ಬಿಲ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳ್ತಾ ಇದ್ದಾರೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಫೈನಾನ್ಸ್ ಬಿಲ್, ಮನಿ ಬಿಲ್ ಇದೆಯಲ್ಲ, ಇದರಿಂದ ಪ್ರತಿ ವರ್ಷನೂ ಕೂಡ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಎಲ್ಲ ಎಕ್ಸಾಮಲ್ಲೂ ಕೂಡ ಮನಿ ಬಿಲ್ಗೆ ಸಂಬಂಧಪಟ್ಟಂತೆ, ಫೈನಾನ್ಸ್ ಬಿಲ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ತಾವು ತಯಾರಿಯನ್ನು ಮಾಡಲೇಬೇಕು. ಇನ್ಕ್ಲೂಡಿಂಗ್ 2024ರ UPSC ಪ್ರಿಲಿಮ್ಸ್ ಎಕ್ಸಾಮಲ್ಲೂ ಕೂಡ ಮನಿ ಬಿಲ್ ಮತ್ತು ಫೈನಾನ್ಸ್ ಬಿಲ್ ಬಗ್ಗೆ ಕ್ವಶನ್ ಅನ್ನು ಕೇಳಿದ್ರು. ಅದನ್ನು ನಾವು ಮುಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಇಲ್ಲಿ ಈ ಮಸೂದೆಯನ್ನು ಲೋಕಸಭೆಯಲ್ಲಿಯೇ ಮೊದಲಿಗೆ ಮಂಡಿಸಬೇಕು, ಕರೆಕ್ಟ್ ಆನ್ಸರ್. ಈ ಮಸೂದೆಯನ್ನು ಸದನದಲ್ಲಿ ರಾಷ್ಟ್ರಪತಿಗಳ ಶಿಫಾರಸು ಪಡೆದ ನಂತರ ಮಾತ್ರ ಮಂಡಿಸುವುದು, ಕರೆಕ್ಟ್ ಆನ್ಸರ್. ಎರಡೂ ಕೂಡ ಸರಿಯಾಗಿದ್ದಾವೆ. ರಾಜ್ಯಸಭೆ ಈ ಮಸೂದೆಯನ್ನು ತಿರಸ್ಕರಿಸುವ ಅಧಿಕಾರವನ್ನು ಹೊಂದಿದೆ. ಇದೇ ಎಲ್ಲಾದ್ರೂ ಪಾಸಿಬಲ್ ಇದೆಯಾ? ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಅದೇ ರೀತಿಯಾಗಿ ಈ ಮಸೂದೆಗೆ ಸಂಬಂಧಿಸಿದಂತೆ ಸಂಸತ್ತಿನ 2 ಸದನಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿದಾಗ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಕರೆಯಬಹುದು. ತಪ್ಪು. ಫೈನಾನ್ಸ್ ಬಿಲ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಂಟಿ ಅಧಿವೇಶನ ಇರೋದಿಲ್ಲ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. 4ಕ್ಕೆ ಎ ಇಸ್ ದ ರೈಟ್ ಆನ್ಸರ್, ವಿಚ್ ಇಸ್ ನಥಿಂಗ್ ಬಟ್ ಎ ಅಂಡ್ ಬಿ ಅಂತ ಕೂಡ ಹೇಳ್ಬಹುದು. ಮುಂದಿನ ಹಂತದಲ್ಲಿ ನಾವು ನೋಡ್ಕೊಂಡಾಗ ರಾಜ್ಯಪಾಲರ ಹುದ್ದೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ರಾಜ್ಯಪಾಲರು ನಾವು ಗವರ್ನರ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ತಪ್ಪಾಗಿರ್ತಕ್ಕಂಥ ಹೇಳಿಕೆಯನ್ನು ನಾವು ಗಮನಿಸ್ಕೊಳ್ಬೇಕು. ನೋಡ್ಕೊಳ್ಳಿ, ಇಲ್ಲಿ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ 1ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರಾಗಿ ನೇಮಕ ಮಾಡಬಹುದು. 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1960 ನಮಗೆಲ್ಲ ಗೊತ್ತಿದೆ. ಇದಕ್ಕೆ ಅವಕಾಶ ಇದೆ. ಒಬ್ಬ ವ್ಯಕ್ತಿ ಒಬ್ಬ ಗವರ್ನರ್ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರನ್ನಾಗಿ ನೇಮಕ ಮಾಡ್ಕೊಬಹುದು. ಸರಿಯಾಗಿದೆ. ರಾಜ್ಯಪಾಲರು ರಾಷ್ಟ್ರಪತಿಗಳಿಂದ ನೇಮಕ ಆಗೋರು ಅಬ್ಸಲ್ಯೂಟ್ಲಿ ಕರೆಕ್ಟ್. ಇವರು ರಾಷ್ಟ್ರಾಧ್ಯಕ್ಷರಿಂದನೂ ಕೂಡ ನೇಮಕ ಆಗ್ತಾ ಹೋಗ್ತಾರೆ. ರಾಜ್ಯಪಾಲರನ್ನು ಅಧಿಕಾರದಿಂದ ತೆಗೆದುಹಾಕಲು ಮಹಾಭಿಯೋಗ ವಿಧಾನವನ್ನು ಅನುಸರಿಸಲಾಗುತ್ತದೆ, ಇಂಪೀಚ್ಮೆಂಟ್ ಪ್ರೋಸೆಸ್ ಅನ್ನು ಅನುಸರಿಸಲಾಗುತ್ತದೆ. ಇದು ಅಬ್ಸಲ್ಯೂಟ್ ತಪ್ಪಾಗಿದೆ. VS ರಮಾದೇವಿ ಅವರು ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರಾಗಿದ್ದರು. ಈ ಸ್ಟೇಟ್ಮೆಂಟ್ ಕರೆಯಾಗಿದೆ. VS ರಮಾದೇವಿ ಮೊದಲ ಮಹಿಳಾ ರಾಜ್ಯಪಾಲರಾಗಿದ್ದರು. 3ನೇ ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗಿದೆ. ಅವರನ್ನ ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಮುಖಾಂತರ ತೆಗೆದುಹಾಕೋದಕ್ಕೆ ಸಾಧ್ಯವಿರುವುದಿಲ್ಲ. ಸೊ ಇದು ನಮಗೆ ಮೆಂಟಲಿಬಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಇದನ್ನು ನಾವು ಕೋಡಿಂಗ್, ಡಿಕೋಡಿಂಗ್ ಮತ್ತು ಡಾಟಾ ಸಫಿಷಿಯನ್ಸಿ ಕ್ವಶನ್ನ ಆಧಾರದಲ್ಲಿ ನಾವು ನೋಡ್ಕೊಳ್ಬೋದು. ಮತ್ತು ಇಲ್ಲಿ LCM ಮತ್ತು HCM ಅನ್ನು ಕೇಳಿದ್ದಾರೆ. ಅದನ್ನು ಬೇರೆ ಕ್ಲಾಸಲ್ಲಿ ಮಾಡ್ಕೊಳ್ತಾ ಹೋಗೋಣ. ಸೊ ಮುಂದಿನ ಪ್ರಶ್ನೆಯನ್ನು ನಾವು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗ್ಬೇಕಿಲ್ಲಿ. 1 ಸೆಕೆಂಡ್. ಮುಂದಿನ ಪ್ರಶ್ನೆನ ಗಮನಿಸ್ಕೊಳ್ತಾ ಹೋಗಿ. ಪ್ರಶ್ನೆಗಳು ತುಂಬ ಈಸಿಯಾಗಿ ಬಂದಿದ್ದಾವೆ. ಕಷ್ಟ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಯಾವುದೂ ಇಲ್ಲ ಅಂತಲೂ ಕೂಡ ಇಲ್ಲಿ ಭಾವಿಸ್ಕೊಳ್ಬೋದಾಗತ್ತೆ.
ಇಲ್ಲಿ ಸರಿ ಹೊಂದಿಕೆಯನ್ನ ನೋಡಿ ಸರಿಯಾಗಿರತಕ್ಕಂಥದ್ದನ್ನ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಗಾಯ್ಟರ್, ಡಯಾಬಿಟಿಸ್ ಮೆಲಿಟಸ್, ಡಯಾಬಿಟಿಸ್ ಇನ್ಸಿಪಿಡಸ್, ಆಕ್ರೋಮೆಗಾಲಿ ಅಂತೇಳಿದೆ. ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ವಲ್ಲ ಅದನ್ನ ನಾವು ಗುರುತಿಸಬೇಕಾಗತ್ತೆ. ಥೈಮೋಸಿನ್ ಕೊರತೆ ಅಂತಕ್ಕಂಥದ್ದು ಆಕ್ರೋಮೆಗಾಲಿ ಅಂತೇಳಿ ಏನಿದೆಯಲ್ಲ ಇದು ಇದಕ್ಕೆ ಸರಿಯಾಗಿ ಹೊಂದಿರೋದಿಲ್ಲ. ಗಾಯ್ಟರ್ ಅಂತಕ್ಕಂಥದ್ದು ಅಯೋಡಿನ್ ಕೊರತೆಯಿಂದ ಬರುತ್ತೆ, ಇನ್ಸುಲಿನ್ ಕೊರತೆಯಿಂದ ಡಯಾಬಿಟಿಸ್ ಮೆಲಿಟಸ್, ವ್ಯಾಸೋಪ್ರಿಸನ್ ಕೊರತೆಯಿಂದ ಡಯಾಬಿಟಿಸ್ ಇನ್ಸೆಪಿರಿಟಿಸ್ ಅಂತಕ್ಕಂಥ ರೋಗಗಳು ಬರ್ತಾ ಹೋಗ್ತವೆ. ಬಟ್ ಆಕ್ರೋಮೆಗಾಲಿ ಅಂತಕ್ಕಂಥ ರೋಗ ಈ ಒಂದು ಕೊರತೆಗೆ ಸಂಬಂಧಪಟ್ಟಿರೋದಿಲ್ಲ. ಸೊ ಫ್ರೀ ಕೋಚಿಂಗ್ ಎಕ್ಸಾಮ್ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಿಮಗೆ ಉನ್ನತ ಹುದ್ದೆಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಅಂಶ ಅಂತಲೂ ಕೂಡ ಹೇಳ್ಬೋದಾಗುತ್ತೆ ಈ ಒಂದು ಪರೀಕ್ಷೆಯನ್ನ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಹೇಳಿಕೆ 2. ಅಗೈನ್ UPSC ಮತ್ತು KPSC ಅಂತ ಎಕ್ಸಾಮ್ಸ್ಗಳಲ್ಲಿ ಮೋಸ್ಟ್ ಫೇವರೇಟ್ ಕ್ವಶನ್ ಅಂತಲೂ ಕೂಡ ಇದನ್ನ ಹೇಳ್ಬೋದು. ಕೆಲವು ಕಟ್ಟಡಗಳು ಹೊರಗಿನ ಗೋಡೆಗಳನ್ನು ಟೊಳ್ಳಾದ ಇಟ್ಟಿಗೆಗಳಿಂದ ನಿರ್ಮಿಸಿರುತ್ತಾರೆ. ಟೊಳ್ಳಾದ ಇಟ್ಟಿಗೆಗಳಿಂದ ಗಾಳಿಯ ಪದರಗಳನ್ನು ಕಟ್ಟಡವನ್ನು ಬೇಸಿಗೆಯಲ್ಲಿಯೂ ತಂಪಾಗಿಯೂ ಹಾಗೂ ಚಳಿಗಾಲದಲ್ಲಿ ಬೆಚ್ಚಗಾಗಿ ಇಡುತ್ತದೆ ಅಂತ ಹೇಳಿದೆ. ರೈಟ್, ಇದು ಆಕ್ಚುಲಿ ಸಿಲೋಗಿಸಮ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್. ಇದಕ್ಕೆ ಸರಿಯಾಗಿರುವತಕ್ಕಂಥ ಉತ್ತರವನ್ನು ನೋಡಿದಾಗ ನನ್ನ ಪ್ರಕಾರ ಎರಡೂ ಹೇಳಿಕೆಗಳು ಸರಿಯಾಗಿದ್ದಾವೆ. ಹೇಳಿಕೆ 2, ಹೇಳಿಕೆ 1 ಸರಿಯಾದ ಸಮರ್ಥನೆ ಯಾಗಿದೆ ಅಂತಲೂ ಕೂಡ ಹೇಳ್ಬೋದು. ಥರ್ಡ್ ಸ್ಟೇಟ್ಮೆಂಟ್ ಇಸ್ ದ ರೈಟ್ ಒನ್ ಅಂತಾನೆ ಹೇಳ್ಬೋದು. ಬಟ್ ಮೋಸ್ಟ್ ಅಪ್ರೋಪ್ರಿಯೇಟ್ ರೈಟ್ ಆನ್ಸರ್ ಇದನ್ನ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಕೀ ಆನ್ಸರ್ ಬಿಟ್ಟಾಗಲೇ ಇದನ್ನ ಫೈನಲೈಸ್ ಮಾಡ್ಕೊಳ್ಬೋದಾಗುತ್ತೆ. ಯಾಕೆಂದ್ರೆ ಇದು ಅಸೆಷನ್ ಮತ್ತೆ ರೀಸನಿಂಗ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಆಗಿರೋದ್ರಿಂದ ಡಾಟಾ ಸಫಿಷಿಯನ್ಸಿ ನಮಗೆ ಕೊರತೆ ಆಗಿರ್ತಾ ಹೋಗುತ್ತೆ. ಸೊ ಆದುದರಿಂದ ಇಲ್ಲಿ ಥರ್ಡ್ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ. 18ನೇ ಪ್ರಶ್ನೆ. ನೀರಿಗೆ ಡ್ಯಾಶ್ ತಾಪಮಾನದಲ್ಲಿ ಗರಿಷ್ಠ ಸಾಂದ್ರತೆ ಇರುತ್ತೆ. ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್. 7, 8ನೇ ಕ್ಲಾಸಲ್ಲಿ ನಿಮಗೆ ಸೈನ್ಸ್ ವಿಭಾಗದಲ್ಲಿ ಬರ್ತಕ್ಕಂಥ ಪ್ರಶ್ನೆ. 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅತ್ಯಂತ ಹೆಚ್ಚು ಗರಿಷ್ಠವಾಗಿರ್ತಕ್ಕಂಥ ಸಾಂದ್ರತೆ ಡೆನ್ಸಿಟಿಯನ್ನ ಹೊಂದಿರುತ್ತೆ. ಇದನ್ನ ಅಸಂಬದ್ಧ ವಿಕಾಸ ಅಂತಲೂ ಕೂಡ ಕರಿತೀವಿ. ಅಂದ್ರೆ ಅನ್ಯೂಶುವಲ್ ಕ್ಯಾರೆಕ್ಟರ್ ಆಫ್ ವಾಟರ್ ಅಂತಲೂ ಕೂಡ ಇದಕ್ಕೆ ಕರಿತಾ ಹೋಗ್ತವೆ. ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂದ್ರೆ ಕೆಮಿಕಲ್ ಪ್ರೋಸೆಸ್ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ಯಾರಾಪಿನ್ ಮೇಣ ಕರಗುವುದು, ಕರ್ಪೂರದ ಉತ್ಖನನ ಪ್ರತಿಕ್ರಿಯೆ, ಇಂಧನ ಉರಿಯುವಿಕೆ, ದಹನ ಕ್ರಿಯೆ, ಆಹಾರ ತಯಾರಿಸುವುದು, ಬೇಯಿಸುವುದು ಅಂತ ಹೇಳಿದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ಗಳಲ್ಲಿ ಇಲ್ಲಿ ಕರ್ಪೂರದ ಉತ್ಖನನ ಇರ್ತಕ್ಕಂಥದ್ದು ರಾಸಾಯನಿಕ ಕ್ರಿಯೆ ಅಂತ ಐಡೆಂಟಿಫೈ ಮಾಡ್ಬೋದು. ಪ್ಯಾರಾಫಿನ್ ಮೇಣ ಕರಗುವುದು ಕೂಡ ಏನು ರಾಸಾಯನಿಕ ಕ್ರಿಯೆ ಅಂತ ಐಡೆಂಟಿಫೈ ಮಾಡ್ಬೋದು. ಎ ಮತ್ತು ಬಿ ಅಂತಕ್ಕಂಥ ಆಪ್ಷನ್ ಎಲ್ಲಿದೆ ಅಂತ ನೋಡ್ಕೊಳ್ತಾ ಹೋಗಿ. ಸೊ ಎ ಮತ್ತು ಬಿ ಆಪ್ಷನ್ ಇಲ್ಲಿದೆ. ಸೊ ಇದು ಸರಿಯಾದ ಉತ್ತರ ಇದು ಅಂತೇಳಿ ಐಡೆಂಟಿಫೈ ಮಾಡ್ಬೋದು. ಬಟ್ ಆಹಾರ ತಯಾರಿಸ್ತಕ್ಕಂಥದ್ದು, ಬೇಯಿಸ್ತಕ್ಕಂಥದ್ದು ಕೆಮಿಕಲ್ ಪ್ರೋಸೆಸ್ ಹೌದೋ ಇಲ್ವೋ ಅನ್ನೋದ್ರ ಬಗ್ಗೆ ನಮಗೆ ಗೊಂದಲ ಇದೆ. ಜೊತೆಗೆ ಇಂಧನ ಉರಿಯುವಿಕೆ ಅದನ್ನ ಕಂಬಸ್ಟನ್ ಅಂತಲೂ ಕೂಡ ಕರಿತೀವಿ, ಅಥವಾ ದಹನ ಕ್ರಿಯೆ ಅಂತಲೂ ಕೂಡ ಕರಿತೀವಿ. ಇದನ್ನು ನಾವು ಕೆಮಿಕಲ್ ಪ್ರೋಸೆಸ್ ಹೌದೋ ಅಲ್ವೋ ಅನ್ನೋದನ್ನ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಆಸ್ ಪರ್ ಮೈ ವ್ಯೂ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತ ಐಡೆಂಟಿಫೈ ಮಾಡ್ಕೊಳ್ತಾ ಹೋಗ್ಬೋದು. ವಾತಾವರಣದಲ್ಲಿ ಬಾಷ್ಪೀಕರಣದ ದರವು ಯಾವಾಗ ಹೆಚ್ಚುತ್ತದೆ? ಬಾಷ್ಪೀಕರಣದ ದರವು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಪರಿಸರ ವ್ಯವಸ್ಥೆ ಇದೆ ಅಂತ ಅನ್ಕೊಳ್ಳಿ. ಆ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸಸ್ಯ ತನ್ಮೂಲಕ ನೀರಿನ ಅತಿಯಾಗಿರ್ತಕ್ಕಂಥ ನೀರನ್ನ ಹೊರಚೆಲ್ತಕ್ಕಂಥ ಒಂದು ಕ್ರಿಯೆ ಅಂತಲೂ ಕೂಡ ಇದನ್ನ ಹೇಳ್ಬೋದು, ಬಾಷ್ಪೀಕರಣ. ಸೊ ಆರ್ದ್ರತೆ ಅಂತಕ್ಕಂಥದ್ದು ಕಡಿಮೆ ಆದಂತಹ ಸಂದರ್ಭದಲ್ಲಿ ಬಾಷ್ಪೀಕರಣ ದರ ಏನಾಗ್ತಾ ಹೋಗ್ತದೆ, ರೇಟ್ ಏನಾಗ್ತಾ ಹೋಗ್ತದೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಆಪ್ಷನ್ 1 ಅನ್ನು ನಾವು ಐಡೆಂಟಿಫೈ ಮಾಡ್ಕೊಳ್ತಾ ಹೋಗ್ಬೋದಾಗತ್ತೆ. ಮುಂದಿನ ಪ್ರಶ್ನೆನ ಗಮನಿಸ್ಕೊಳ್ಳಿ. ರೈಸೋಬಿಯಂ ಎಂಬುದು ಬಟಾಣಿ ಸಸ್ಯದ ಬೇರು ಗಂಟುಗಳಲ್ಲಿ ಕಂಡು ಬರುತ್ತದೆ. ಇದು ಯಾವುದಕ್ಕೆ ಸಹಾಯ ಮಾಡುತ್ತದೆ ಅಂದ್ರೆ ನೈಟ್ರೋಜನ್ ಸ್ಟ್ರಾಟಿಫಿಕೇಶನ್ ಅಂತಾನು ಕೂಡ ಅದಕ್ಕೆ ಕರಿತೀವಿ, ನೆನ್ಪಿಟ್ಕೊಳ್ಬೇಕು. ಅದನ್ನ ನಾವು ನೈಟ್ರೋಜನ್ ಸ್ಥಿರೀಕರಣ ಅಂತಾನು ಕೂಡ ಕರಿತೇವೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಡಿ, ಬಯಾಲಜಿ ವಿಭಾಗದಲ್ಲಿ ಕ್ವಶನ್ಸ್ಗಳು ತುಂಬಾ ಈಸಿ ಬರುತ್ತೆ. ಕಡಿಮೆ ಸಿಲೆಬಸ್ ಇದ್ರೂ ಕೂಡ ಬೇಗ ಅದನ್ನ ನೀವು ಕವರ್ ಮಾಡ್ಕೊಳ್ತಾ ಹೋಗ್ಬೋದಾಗತ್ತೆ. ಕೆಳಗಿನವುಗಳನ್ನ ಗಮನಿಸ್ಕೊಳ್ಳಿ. ನೋಡಿ, ಇಲ್ಲಿ ದೂರದೃಷ್ಟಿ ದೋಷವನ್ನು ಸೂಕ್ತ ನಿಮ್ನ ಮಸೂರ ಉಪಯೋಗಿಸಿ ಸರಿಪಡಿಸಬಹುದು. ಸಮೀಪ ದೃಷ್ಟಿ ದೋಷವನ್ನು ಸೂಕ್ತ ಪೀನ ಮಸೂರ ಉಪಯೋಗಿಸಿ ಸರಿಪಡಿಸಬಹುದು. ಹೇಳಿಕೆಗಳು ಸರಿಯಾಗಿದ್ದಾವೆ. ಸ ನಿ ದ ಪ ಅರ್ಥ ಆಗ್ತಿದ್ಯಾ? ಸ ನಿ ಅರ್ಥ ಆಗ್ತಿದ್ಯಾ? ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಇಲ್ಲಿ 3ನೇ ಸ್ಟೇಟ್ಮೆಂಟ್ ಅಥವಾ 3ನೇ ಆಪ್ಷನ್ ಏನಿದೆಯಲ್ಲ ಸರಿಯಾಗಿದೆ. ಇಲ್ಲಿ ನೋಡ್ಕೊಳ್ಳಿ, 1 kg ಭಾರದ ವಸ್ತುವನ್ನ ಚಂದ್ರನ ಮೇಲೆ ಕೊಂಡೊಯ್ದರೆ ಅದರ ತೂಕ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಮಾಸ್ ಅಂದ್ರೆ ರಾಶಿ ಅಂತ ಕೊಡಿದ್ದೀವಿ. ರಾಶಿ ಅಂತಕ್ಕಂಥದ್ದು ಯಾವುದೇ ಆಕಾಶಕಾಯದ ಮೇಲೆ ಹೋಗ್ಲಿ ಸೇಮ್ ಇರುತ್ತೆ, ಬಟ್ ಅದರ ತೂಕದಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಕಾರಣ ಏನಂದ್ರೆ ಗ್ರಾವಿಟಿ. ಅರ್ಥ ಆಗ್ತಿದೆ? ಅದನ್ನ ಗುರುತ್ವಾಕರ್ಷಣ ಅಂತ ಕರಿತೀವಿ. 5 kg ಭಾರದ ವಸ್ತುವನ್ನ ಚಂದ್ರನ ಮೇಲೆ ತೆಗೆದುಕೊಂಡು ಹೋದಾಗ ಅದ್ರ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಆಸ್ ಯೂಶುವಲಿ ನಾವು ಕೂಡ ಚಂದ್ರನ ಮೇಲೆ ಹೋದಾಗ ನಮ್ಮ ತೂಕನೂ ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ಗ್ರಾವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಮಾಸ್ ಮಾತ್ರ ಕಾನ್ಸ್ಟೆಂಟ್ ಆಗಿರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. E = mc², ಆಲ್ಬರ್ಟ್ ಐನ್ಸ್ಟೈನ್ ಫಾರ್ಮುಲಾ.
ಸೊ ಮುಂದಿನ ಪ್ರಶ್ನೆನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ಒಂದು ವಸ್ತುವಿನ ಜವವನ್ನು ದ್ವಿಗುಣಗೊಳಿಸಿದರೆ ಅದರ ಚಲನಶಕ್ತಿಯು 4 ಪಟ್ಟು ಆಗುತ್ತೆ. ಕರೆಕ್ಟ್. ಆಕ್ಸಿಲರೇಷನ್ ಹೆಚ್ಚಾಗ್ತಾ ಹೋದಂಗೆ ಅದರ ವೇಗನೂ ಕೂಡ ಏನಾಗ್ತಾ ಹೋಗುತ್ತೆ, 4 ಪಟ್ಟು ಅಥವಾ ಡಬಲ್ ಆಗ್ತಾ ಹೋಗುತ್ತೆ. ಪಟ್ಟಿ 1 ಮತ್ತು ಪಟ್ಟಿ 2 ಅಗೇನ್ ಮತ್ತೆ KPSC ಮತ್ತು UPSC ಫೇವ್ರೇಟ್ ಕ್ವಶನ್ ಅಂತಲೇ ಹೇಳ್ಬೋದು. ಭ್ರೂಣ ಆಹಾರವಿರುವ ಬೀಜ, ಭ್ರೂಣ ಆಹಾರವಿರತಕ್ಕಂಥ ಬೀಜವನ್ನು ನಾವು ಮೆಕ್ಕೆಜೋಳ ಅಂತಲೂ ಕೂಡ ಕರಿತೇವೆ. ಜೊತೆಗೆ ಅನಿಶೇಷಣ ಫಲ ಅಂತೇಳಿದೆ, ಇದನ್ನ ಬಾಳೆಹಣ್ಣು ಅಂತ ಕರಿತೀವಿ. ನೈಜ ಫಲ ಅಂತೇಳಿ ಕರಿತೀವಿ, ಮಾವು, ರೈಟ್, ಕಿಂಗ್ ಆಫ್ ಆಲ್ ಫ್ರೂಟ್ಸ್ ಅಂತಲೂ ಕೂಡ ಕರಿತೀವಿ. ಭ್ರೂಣಾಹಾರವಿಲ್ಲದ ಬೀಜ ಅಂತಕ್ಕಂಥದ್ದು ಶೇಂಗಾ ಬೀಜ ಅಂತಲೂ ಕೂಡ ಐಡೆಂಟಿಫೈ ಮಾಡ್ಬೋದಾಗುತ್ತೆ. ಸೊ ಈ ರೀತಿಯಾಗಿ ಬಯೋಲಜಿ ವಿಭಾಗದಲ್ಲಿ ಪ್ರಶ್ನೆಗಳು ತುಂಬ ಈಸಿಯಾಗಿರ್ತವೆ. ನಿಮಗೆ ಕಡಿಮೆ ಸಿಲೆಬಸ್ ಇರುತ್ತೆ, ಆದರೆ ಬೇಗ ಫಿನಿಶ್ ಮಾಡ್ಬೋದು. ಇದನ್ನು ನೀವು ಹೆಚ್ಚೆಚ್ಚು MCQsಗಳನ್ನು ಬಿಡಿಸೋದ್ರ ಮೂಲಕ ಅಥವಾ ಹಿಂದಿನ ವರ್ಷದ PYQsಗಳನ್ನು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರ ಮೂಲಕ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಈಸಿಯಾಗಿ ಬಿಡಿಸ್ಬೋದಾಗುತ್ತೆ. ಸಾರ್ವಜನಿಕ ಸರಕುಗಳು, ಪಬ್ಲಿಕ್ ಗೂಡ್ಸ್ ಅಂತ ಕರಿತೀವಿ. ಅಗೇನ್ ಇದು ಎಕನಾಮಿಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಇವು ಎಲ್ಲರಿಗೂ ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ಸೇವೆಗಳಾಗಿದೆ. ಕರೆಕ್ಟ್. ಇಟ್ ಈಸ್ ಅವೈಲಬಲ್ ಫಾರ್ ಆಲ್ ಕೈಂಡ್ಸ್ ಆಫ್ ರಿಸೋರ್ಸಸ್ ಅಂಡ್ ಆಲ್ ಕೈಂಡ್ಸ್ ಆಫ್ ಸರ್ವೀಸಸ್. ಅರ್ಥ ಆಗ್ತಿದೆ? ಎಲ್ಲರಿಗೂ ಕೂಡ, ಎಲ್ಲ ಸಿಟಿಸನ್ಸ್ಗಳಿಗೂ ಕೂಡ ಲಭ್ಯವಿದೆ. ಅವು ಅವಿಭಜನೀಯವಾಗಿದೆ, ಏಕೆಂದರೆ ವೈಯಕ್ತಿಕ ಬಳಕೆಗಾಗಿ ಸಾರ್ವಜನಿಕ ಸರಕುಗಳನ್ನು ವಿಭಜಿಸಲು ಸಾಧ್ಯವಿಲ್ಲ. ಸೊ ಇಲ್ಲಿ ಇಂಡಿವಿಜುವಲ್ ಪರ್ಸನ್ಗೋಸ್ಕರ ಅಥವಾ ಇಂಡಿವಿಜುವಲ್ ಯೂಸಿಗೋಸ್ಕರ ಯಾವುದೇ ರೀತಿಯಾಗಿ ಪಬ್ಲಿಕ್ ಗೂಡ್ಸ್ಗಳನ್ನು ನಾವು ಡಿವೈಡ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಹೆಲ್ತ್ ಹಾಸ್ಪಿಟಲ್ಸ್ ಇರ್ಬೋದು, ಅಥವಾ ಪಾರ್ಕ್ಸ್ಗಳಾಗಿರ್ಬೋದು, ಅಥವಾ ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು. ದೇ ಆರ್ ಆಲ್ ಪಬ್ಲಿಕ್ ಗೂಡ್ಸ್. ದೇ ಆರ್ ಆಲ್ ಯೂಸಿಂಗ್ ಫಾರ್ ದ ಪಬ್ಲಿಕ್ ಪರ್ಪಸ್. ಅದರಿಂದ ಅದನ್ನು ಇಂಡಿವಿಜುವಲ್ ಪರ್ಪಸ್ಗೆ ನಾವು ಬಳಸೋದಕ್ಕಾಗೋದಿಲ್ಲ. ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿದ್ದಾವೆ. ಮುಂದಿನ ಪ್ರಶ್ನೆಯನ್ನು ಗಮನಿಸ್ಕೊಳ್ತಾ ಹೋಗಿ, ಹೊಂದಿಸಿ ಬರೆಯಿರಿ. ಕಾರ್ಯಕ್ರಮದ ಹೆಸರು ನೋಡಿ, ನಾರಿ ಶಕ್ತಿ ಬಂದರೆ ನಮಗೆಲ್ಲ ಗೊತ್ತಿದೆ. 2 ವರ್ಷದಿಂದಲೂ 2023ರಿಂದಲೂ ಕೂಡ ತುಂಬ ಸುದ್ದಿಲಿದೆ. ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಮತ್ತು ವಿಧಾನಸಭೆಗಳಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ರಿಸರ್ವೇಷನನ್ನು ಅಥವಾ ನಾವು ಮೀಸಲಾತಿಯನ್ನು ಕೊಡಬೇಕು 33.33% ಅನ್ನೋದಕ್ಕೆ ಸಂಬಂಧಪಟ್ಟಿದೆ ನಾರಿ ಶಕ್ತಿ ವಂದನ. ಓಕೆನಾ? ಸೊ ಇದು 2023ಕ್ಕೆ ಸಂಬಂಧಪಟ್ಟಿದೆ. ಸೊ ಎ ಅಂತಕ್ಕಂಥದ್ದು 3 ಅಂತ ನೀವು ಐಡೆಂಟಿಫೈ ಮಾಡಿಬಿಟ್ರೆ ಈ ಆಪ್ಷನ್ ಹೋಗ್ಬಿಡತ್ತೆ, ಈ ಆಪ್ಷನ್ ಹೋಗ್ಬಿಡತ್ತೆ. ಅರ್ಥ ಆಗ್ತಿದೆಯಾ? ಅದೇ ರೀತಿಯಾಗಿ ನೀವು ಮಹಿಳಾ ಹಿ ಹ್ಯಾಟ್ ಅಂತೇಳಿದೆ, ತುಂಬ ಸುದ್ದಿಲಿರುವಂಥದ್ದು 2016. ಅದೇ ರೀತಿಯಾಗಿ ಮಾತೃತ್ವ ಸೌಲಭ್ಯ ತಿದ್ದುಪಡಿ ಕಾಯ್ದೆ, ಮೆಟರ್ನಿಟಿ ಬೆನಿಫಿಟ್ ಅಮೆಂಡ್ಮೆಂಟ್ ಆಕ್ಟ್, ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಇದು 2017ರಲ್ಲಿ ಬಂದಿರುವಂಥದ್ದು. ಜೊತೆಗೆ ಮುಂದಿನ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರತಿಬಂಧಕ್ಕೆ ನಿಷೇಧ ಮತ್ತು ನಿವಾರಣಾ ಕಾಯ್ದೆ ಅಂತೇಳಿದೆ. ಆಬ್ಸಲ್ಯೂಟ್ಲಿ ಅದು 2013ರಲ್ಲಿ ವೈಶಾಖ ಗೈಡ್ಲೈನ್ಸ್ ಅಂತಕ್ಕಂಥದ್ದು ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಆನ್ಸರ್ಸನ್ನು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 4. BP ಮಂಡಲ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ವೆರಿ ವೆರಿ ಇಂಪಾರ್ಟೆಂಟ್. BP ಮಂಡಲ್ ಸಮಿತಿಯ ವರದಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಪ್ರಶ್ನೆ ಇದೆ. ಸರಿಯಾಗಿ ಅಬ್ಸರ್ವ್ ಮಾಡ್ಕೊಂಡಾಗ ಇಲ್ಲಿ ಇದು ಪರಿಶಿಷ್ಟ ಜಾತಿಗಳಿಗೆ 15% ಮೀಸಲಾತಿಯನ್ನು ಶಿಫಾರಸು ಮಾಡಿದೆ. ಓಕೆ, ರೈಟ್. ಇದು ಪರಿಶಿಷ್ಟ ಪಂಗಡಗಳಿಗೆ 7.5% ಮೀಸಲಾತಿಯನ್ನು ಶಿಫಾರಸು ಮಾಡಿದೆ. ರೈಟ್. ಇದು ಇತರೆ ಹಿಂದುಳಿದ ವರ್ಗಗಳಿಗೆ 27% ಮೀಸಲಾತಿಯನ್ನು ಶಿಫಾರಸು ಮಾಡಿದೆ. ಕರೆಕ್ಟ್. BP ಮಂಡಲ್ ಸಮಿತಿಯು ತನ್ನ ವರದಿಯನ್ನು 1990 ಡಿಸೆಂಬರ್ ತಿಂಗಳಲ್ಲಿ ಭಾರತ ಸರ್ಕಾರಕ್ಕೆ ಸಲ್ಲಿಸಿತು. ಇದು ತಪ್ಪಾಗಿರ್ತಕ್ಕಂಥ ಸ್ಟೇಟ್ಮೆಂಟು. ಸರಿಯಾಗಿರುವಂಥ ಉತ್ತರ ಇಲ್ಲಿ ಆಪ್ಷನ್ 1 ಅಂತ ಐಡೆಂಟಿಫೈ ಮಾಡ್ಬೋದಾಗತ್ತೆ. ಮುಂದಿನ ಪ್ರಶ್ನೆ ಗಮನಿಸ್ಕೊಳ್ಳಿ. 2011ರ ಜನಗಣತಿ ನೆನ್ಪಿಟ್ಕೊಳ್ಳಿ. 2011ರ ಜನಗಣತಿ ತುಂಬ ಪ್ರಚಲಿತದಲ್ಲಿರ್ತಕ್ಕಂಥದ್ದು. ಅದನ್ನು ನೀವು ಜಾಸ್ತಿ ಓದಬೇಕಾಗುತ್ತೆ, ಕಾನ್ಸಂಟ್ರೇಷನ್ ಮಾಡಿ. ಪ್ರಕಾರ ದೇಶದ ಒಟ್ಟು ಪರಿಶಿಷ್ಟ ಜಾತಿಯ ಸಂಖ್ಯೆಯಲ್ಲಿ ಸುಮಾರು 50ರಷ್ಟು ಜನಸಂಖ್ಯೆಯನ್ನು ಈ ಕೆಳಗಿನ 4 ರಾಜ್ಯಗಳು ಹೊಂದಿದೆ. ಅವುಗಳನ್ನು ಪರಿಶಿಷ್ಟ ಜಾತಿ ಸಂಖ್ಯೆಯ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ, ಅಂದರೆ ಫಸ್ಟ್ ದೊಡ್ಡದಿದೆ ಅಂತ ಅನ್ಕೊಳ್ಳಿ, ಅದಾದ ನಂತರ ಅದರ ಚಿಕ್ಕದು ಈ ರೀತಿಯಾಗಿ ನಾವು ಇಳಿಕೆ ಕ್ರಮದಲ್ಲಿ ಅದನ್ನು ನಾವು ಡಿಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ, ನಾಟ್ ಅಸೆಂಡಿಂಗ್ ಆರ್ಡರ್. ಸೊ ಇಲ್ಲಿ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರ, ತಮಿಳುನಾಡು ಇದು ಸರಿಯಾಗಿರುವಂಥ ಅಂಶ. SC ಪಾಪ್ಯುಲೇಷನ್, ಶೆಡ್ಯೂಲ್ ಕ್ಯಾಸ್ಟ್ ಪಾಪ್ಯುಲೇಷನ್ನು ದೊಡ್ಡದಾಗಿರ್ತಕ್ಕಂಥ ರಾಜ್ಯ, ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಈ ರೀತಿಯಾಗಿರ್ತಕ್ಕಂಥ SC ಪಾಪ್ಯುಲೇಷನ್ ಹೊಂದಿರುವಂಥ ರಾಜ್ಯಗಳು ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ತಮಿಳುನಾಡು. ಸ್ವಚ್ಛ ಭಾರತ್ ಅಭಿಯಾನದ ಕುರಿತಾದ ಈ ಕೆಳಕಂಡ ಹೇಳಿಕೆಗಳನ್ನು ಗಮನಿಸಿ. ಸ್ವಚ್ಛ ಭಾರತ್ ಅಭಿಯಾನ, ಸ್ವಚ್ಛ ಭಾರತ್ ಮಿಷನ್, SBM ಅಂತಲೂ ಕೂಡ ಇದಕ್ಕೆ ಕರಿತೀವಿ. ಇದು 2014ರಲ್ಲಿ ರಿಲೀಸ್ 2014 ಅಕ್ಟೋಬರ್ 2ನೇ ತಾರೀಕು ಜಾರಿ ಆಗ್ತಕ್ಕಂಥದ್ದು. ಎಗೇನಿಂದ ಸ್ವಚ್ಛ ಭಾರತ್ 2.0 ಅಂತೇಳಿ 2019ರಲ್ಲೂ ಕೂಡ ಕೇಂದ್ರ ಸರ್ಕಾರ ಜಾರಿ ಮಾಡುತ್ತೆ. ಇದನ್ನು 2014ರಲ್ಲಿ ಪ್ರಾರಂಭಿಸಲಾಯಿತು. ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಈ ಅಭಿಯಾನದಲ್ಲಿ 2 ಉಪಯೋಗಗಳಿವೆ, SBM-G ಮತ್ತು SBM-U ಅಂತಲೂ ಕೂಡ ಕರಿತೀವಿ. SBM-G ಅಂದರೆ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್, SBM-U ಅಂತ ಹೇಳಿದ್ರೆ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ ಅಂತಲೂ ಕೂಡ ಕರಿತೀವಿ. 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ.
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿಧಿ ಹಂಚಿಕೆ ಅನುಪಾತವು 50:50 ಇದು ತಪ್ಪಾಗಿರ್ತಕ್ಕಂಥ ಸ್ಟೇಟ್ಮೆಂಟು. ಈಶಾನ್ಯ ರಾಜ್ಯಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿಧಿ ಹಂಚಿಕೆ ಅನುಪಾತವು 75:25 ಅಂತೇಳಿದೆ. ಈ ಎರಡು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಕಾರಣ ಅಂದರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕೂಡ ಕರಿತೀವಿ ಇದಕ್ಕೆ. ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಎರಡು ರೀತಿಯಾಗಿರ್ತಕ್ಕಂಥ ಡಿವಿಷನ್ಸ್ ಇದೆ. ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ 100% ಫಂಡಿಂಗ್ ಬರುತ್ತೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಸೇರಿಬಿಟ್ಟು ಫಂಡಿಂಗನ್ನು ಮಾಡಿ ಯೋಜನೆಯನ್ನು ಜಾರಿಗೆ ಮಾಡ್ತಾರೆ. ಬಟ್ ಸ್ವಚ್ಛ ಭಾರತ್ ಮಿಷನ್ ಅಂತಕ್ಕಂಥದ್ದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್, ಅಂದರೆ ಕೇಂದ್ರ ಸರ್ಕಾರದಿಂದ 100% ಫಂಡ್ ಬಂದಿರುತ್ತೆ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕ ರೇಷ್ಯೂ ಬರೋದಿಲ್ಲ. ಸೊ ಈ ರೀತಿಯಾಗಿರ್ತಕ್ಕಂಥ ಅಂಶವನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮುಂದಿನ ಪ್ರಶ್ನೆನ ಗಮನಿಸ್ಕೊಳ್ಳಿ. ಭಾರತದ ದ್ರಾಕ್ಷಿ ಸಂಸ್ಕರಣಾ ಮಂಡಳಿ ನೋಡಿ, ಈ ರೀತಿಯಾಗಿರ್ತಕ್ಕಂಥ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರುವಂಥದ್ದು, ಸಂಶೋಧನಾ ಕೇಂದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ತುಂಬಾನೇ ಬರ್ತಾ ಇದ್ದಾವೆ. ಭಾರತದ ದ್ರಾಕ್ಷಿ ಸಂಸ್ಕರಣಾ ಮಂಡಳಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಪುಣೆ ಇಸ್ ದ ರೈಟ್ ಒನ್. ಅರ್ಥ ಆಗ್ತಿದೆಯಾ? ತುಂಬ ಸುದ್ದಿಯಲ್ಲಿ ಇತ್ತಿದ್ದು. ಆಕ್ಚುಲಿ ದ್ರಾಕ್ಷಿ ಅಂತಕ್ಕಂಥದ್ದು ವೈನ್ಗೆ ಸಂಬಂಧಪಟ್ಟಿರುತ್ತೆ. ವಿಟಿಕಲ್ಚರ್ ಅಂತ ಕೂಡ ಅದಕ್ಕೆ ಕರೆಯಲಾಗ್ತಾ ಹೋಗುತ್ತೆ. ವಿಸ್ತರಿಸಿದ ನಿಧಿ ಸೌಲಭ್ಯ ಸೇವೆಯನ್ನು ಒದಗಿಸುವ ಸಂಸ್ಥೆ ಯಾವುದು ಅಂತ ಹೇಳಿದೆ IMF. ವೆರಿ ವೆರಿ ಇಂಪಾರ್ಟೆಂಟ್. ಇದೊಂದು ಎಕ್ಸ್ಟೆಂಡೆಡ್ ಫಂಡ್ ಫೆಸಿಲಿಟಿ ಅಂತ ಕೂಡ ಕರಿತೀವಿ. ಇದನ್ನು 2021 UPSC ಪ್ರಿಲಿಮ್ಸ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದ್ರು. IMF ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್. ಮುಂದಿನ ಪ್ರಶ್ನೆನ ಗಮನಿಸ್ಕೊಳ್ತಾ ಹೋಗಿ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಕ್ಸೋಸ್ಪಿಯರ್ನಿಂದ ಹೊರಗಡೆ ತೇಲುವ ಹನಿಗಳು ಹೀಲಿಯಂ ಮತ್ತು ಹೈಡ್ರೋಜನ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಂದರೆ NCERT ಕ್ಲಾಸಸ್ಸನ್ನು ನಾನು ಕಂಡಕ್ಟ್ ಮಾಡ್ತಾ ಇದ್ದೆ ಕ್ರಿಯೇಟಿವ್ IAS ಅಕಾಡೆಮಿಯಿಂದ. ಈ ಒಂದು ಕ್ರಿಯೇಟಿವ್ IAS ಅಕಾಡೆಮಿ NCERT ಕ್ಲಾಸಸ್ಸಲ್ಲಿ 7th ಸ್ಟ್ಯಾಂಡರ್ಡ್ NCERTಯಲ್ಲಿ 4th ಚಾಪ್ಟರ್ ಏನಿದೆಯಲ್ಲ, ಈ ಎಕ್ಸೋಸ್ಪಿಯರ್ ಬಗ್ಗೆ ಮಾತಾಡ್ತಾ ಇದ್ವಿ. ಅರ್ಥ ಆಗ್ತಿದೆಯಾ? ಕಾಂಪೋಸಿಷನ್ ಆಫ್ ದ ಅಟ್ಮಾಸ್ಫಿಯರ್ ಅನ್ನೋ ಒಂದು ಚಾಪ್ಟ್ರಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ನಾನು ಮಾಡಿರ್ತಕ್ಕಂಥ ಕ್ಲಾಸಲ್ಲಿ ಡೈರೆಕ್ಟ್ ಕ್ವಶನ್ ಬಂದಿದೆ. ನಾನೇ ಇದನ್ನು ಹೈಲೈಟ್ ಮಾಡ್ತಾ ಹೋಗಿದ್ದೆ, ಹೀಲಿಯಂ ಮತ್ತು ಹೈಡ್ರೋಜನ್ ಅಂತಕ್ಕಂಥದ್ದು. ಆದುದರಿಂದ NCERT ಓದೋದು ಕೂಡ ತುಂಬ ಇಂಪಾರ್ಟೆಂಟು ವಿತ್ ರೆಸ್ಪೆಕ್ಟ್ ಟು ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಎಲ್ಲ ಅಂದರೆ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್. ಗಾಳಿಯು ಡ್ಯಾಶ್ ಆದಾಗ ನೀರಿನ ಆವಿಯನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯು ಡ್ಯಾಶ್ ಆಗುತ್ತದೆ. ಬಿಸಿ ಹೆಚ್ಚು ಆದಾಗ, ಅಂದರೆ ಗಾಳಿಯು ಬಿಸಿ ಆದಾಗ ನೀರಿನ ಆವಿಯನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯು ಹೆಚ್ಚು ಆಗುತ್ತದೆ ಮತ್ತು ಅದು ಹೆಚ್ಚು ತೇವ ಗಾಳಿ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ರೈಟ್ ಆನ್ಸರ್ 1 ಅಂತ ಐಡೆಂಟಿಫೈ ಮಾಡ್ಬೋದು. ಕರ್ನಾಟಕ ರಾಜ್ಯದ ಮರ ಡ್ಯಾಶ್ ಶ್ರೀಗಂಧ ಮತ್ತು ಪ್ರಾಣಿ ಆನೆ. ಓಕೆ, ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಅಂತಲೂ ಕೂಡ ಕರಿತೀವಿ ಆನೆಗೆ. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. 2020 UPSC ಪ್ರಿಲಿಮ್ಸಲ್ಲಿ ನ್ಯಾಷನಲ್ ಎಲಿಫೆಂಟ್ ಅಂದರೆ ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಆಫ್ ಇಂಡಿಯಾ ಎಲಿಫೆಂಟ್ನ ಬಗ್ಗೆ ಕ್ವಶನ್ ಕೂಡ ಕೇಳಿದ್ರು. ಗೆಸ್ಟೇಷನ್ ಪೀರಿಯಡ್ ಬಗ್ಗೆ ಕೇಳಿದ್ರು. ಇನ್ನೊಂದು ಪ್ರಮುಖವಾಗಿರುವಂಥ ಅಂಶ ಏನಂದರೆ, ಸೊ ಆನೆಗಳ ಗುಂಪು ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಆನೆಗಳ ಗುಂಪನ್ನು ಲೀಡ್ ಮಾಡ್ತಕ್ಕಂತಹ ಆನೆ ಯಾವುದು, ಗಂಡ ಆನೆನೋ ಹೆಣ್ಣಾನೆನೋ ಅಂತ ನೋಡ್ಕೊಂಡಾಗ ಹೆಣ್ಣಾನೆ, ಅದು ಫೀಮೇಲ್ ಎಲಿಫೆಂಟ್ ಅಂತ ಕೂಡ ಕರಿತೀವಿ. ಈ ಕೆಳಗಿನ ಮಾಹಿತಿಯನ್ನು ಪರಿಗಣಿಸಿ. ಒಂದು ಕಡೆ ಜಲಪಾತ ಕೊಟ್ಟಾರೆ, ಇನ್ನೊಂದು ಕಡೆ ಪ್ರದೇಶ ಕೊಟ್ಟಾರೆ, ಇನ್ನೊಂದು ಕಡೆ ನದಿ ಕೊಟ್ಟಾರೆ. ಸೊ ಇಲ್ಲಿ ಸರಿಯಾಗಿ ನೆನ್ಪಿಟ್ಕೊಂಡಾಗ ಕಪಿಲಿಧಾರ, ಅಮರ್ಕಂಟಕ, ನರ್ಮದಾ ಕರೆಕ್ಟ್ ಇದೆ. ಅಮರ್ಕಂಟಕ್ ಹಿಲ್ಸ್, ಓಕೆ, ನರ್ಮದಾ ನದಿ ರೈಟ್. ಕಾವೇರಿ ದಕ್ಕನ್ ಪ್ರಸ್ಥಭೂಮಿ, ಒಗೇನಕಲ್ ಅಂತ ಕೂಡ ಕರಿತೀವಿ. ಡೆಕ್ಕನ್ ಪ್ಲೇಟ್ ಇಸ್ ದ ರೈಟ್ ಒನ್, ಯಾಕಂದ್ರೆ ಕಾವೇರಿ ಅದ್ರ ಮೂಲಕನೇ ಹರಿಯುತ್ತೆ. ಪಾಪನಾಶಂ, ನೀಲಗಿರಿ ಅಂತಕ್ಕಂಥ ಪ್ರದೇಶ, ತಾಮ್ರಪರ್ಣಿ ನದಿ ಕರೆಕ್ಟ್ ಇದೆ. ಕಾಳಿ ನದಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟತಕ್ಕಂಥದ್ದು, ಜೊತೆಗೆ ಲಾಲ್ಗುಳಿ ಜಲಪಾತನ ಕೂಡ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಕಾಳಿ ನದಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕರ್ನಾಟಕ ರೀಜನ್ ಪೀಪಲ್. ಅಂದರೆ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿದ್ದಾವೆ. ಈ ಕೆಳಗಿನ ಭಾರತದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ 2 ರಾಜ್ಯಗಳು ಯಾವುವು ಅಂತ ಪ್ರಶ್ನೆ ಇದೆ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ಅಂತೇಳಿದೆ. ಅತಿ ಹೆಚ್ಚು ಚಹಾವನ್ನು ಉತ್ಪಾದನೆ ಮಾಡ್ತಕ್ಕಂತಹ ರಾಜ್ಯಗಳನ್ನು ನೋಡ್ಕೊಂಡಾಗ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ. ಡಾರ್ಜಿಲಿಂಗ್ ನೆನಪಿದೆಯಲ್ಲ, ರೈಟ್. ಕರೆಕ್ಟ್ ಆನ್ಸರ್ ಇಸ್ 1 ಅಂತ ಕೇಳ್ಬೋದು. ಬಟ್ ಕಾಫಿ ಅಂತ ಕೇಳಿದಾಗ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಕೇರಳ ಮತ್ತು ಕರ್ನಾಟಕ ಆಗುತ್ತೆ. ಟೀ ಅಂತ ಕೇಳಿರೋದ್ರಿಂದ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ. ಕೆಳಗಿನವುಗಳಲ್ಲಿ ಅಟ್ಲಾಂಟಿಕ್ ಸಾಗರದಲ್ಲಿ ಪ್ರವಹಿಸಿದ ಸಾಗರ ಪ್ರವಾಹ ಯಾವುದು ಅಂತ ಹೇಳಿದೆ. ಕುರೇಶಿಯೋ ಪ್ರವಾಹ ಇಸ್ ದ ರೈಟ್ ಒನ್. ನೆನ್ಪಿಟ್ಕೊಳ್ಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಈ ಕೆಳಗಿನ ಮಾಹಿತಿಯನ್ನು ಗಮನಿಸಿ. ಖಂಡಗಳು, ನದಿಗಳು ಮತ್ತು ಉಪನದಿಗಳು. ಆಫ್ರಿಕಾ, ಗಂಗಾ ನದಿ ಮತ್ತು ಸಟ್ಲೇಜ್ ನದಿ ಅಂತೇಳಿದೆ, ರೈಟ್. ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ಮೇಲಿನ ಮಾಹಿತಿಗಳ ಸಾಲಿನಲ್ಲಿ ಯಾವುವು ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ ಅಂತ ಕೇಳಿದ್ದಾರೆ. ಆಫ್ರಿಕಾ ಖಂಡ, ಗಂಗಾ ನದಿ, ಸಟ್ಲೇಜ್ ನೋಡಿದ ತಕ್ಷಣ ಐಡೆಂಟಿಫೈ ಮಾಡೋದು. ಫಸ್ಟ್ ಒನ್ ಇಸ್ ನಾಟ್ ದ ರೈಟ್ ಒನ್. ದಕ್ಷಿಣ ಅಮೆರಿಕ ಅಮೆಜಾನ್ ಇರೋದು, ದಕ್ಷಿಣ ಅಮೆರಿಕ ಬದುಕ್ತಾ ಇರೋದು ಅಮೆಜಾನ್ ನದಿಯಿಂದ, ಜೊತೆಗೆ ನೀಗ್ರೋ ಅಂತಕ್ಕಂಥ ಉಪನದಿ. ಸೊ ಈ 3 ಕೂಡ ಸ್ಟೇಟ್ಮೆಂಟ್ಸ್ ಅಂದರೆ ಹೊಂದಿಕೆ ಆಗ್ತಕ್ಕಂಥದ್ದು. ಏಷ್ಯಾ ನದಿ, ಓಬಿ ನದಿ ಅಂತಕ್ಕಂಥದ್ದು ಇರಿಟಿಶ್ ಅಂತಕ್ಕಂಥ ಪ್ರದೇಶದ ಉಪನದಿಯಲ್ಲಿ ಮುಖಾಂತರವಾಗಿ ಹರಿತಾ ಹೋಗುತ್ತೆ. B and C ಇಸ್ ದ ರೈಟ್ ಒನ್. ಭಾರತದ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಪರಿಗಣಿಸಿ ಅಂತ ಪ್ರಶ್ನೆ ಇದೆ. ಅಕ್ಷಾಂಶೀಯವಾಗಿ ನೆನ್ಪಿಟ್ಕೊಳ್ಬೇಕು. ರೇಖಾಂಶ ಅಂತಕ್ಕಂಥದ್ದು ಲಾಂಗಿಟ್ಯೂಡ್, ಅಕ್ಷಾಂಶ ಅಂತಕ್ಕಂಥದ್ದು ಲ್ಯಾಟಿಟ್ಯೂಡ್. ಭಾರತದ ಮುಖ್ಯ ಭೂಭಾಗವು 8
22.8 ಡಿಗ್ರಿ 4 ಮಿನಿಟ್ ಉತ್ತರದಿಂದ 37 ಡಿಗ್ರಿ 6 ಮಿನಿಟ್ ಉತ್ತರದವರೆಗೆ ವಿಸ್ತರಿಸಿದೆ. ಇದನ್ನು ನಾವು NCERT ಕ್ಲಾಸಸ್ಸಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೆ, ತುಂಬ ರಿಪೀಟ್ ಆಗಿ ಎಕ್ಸ್ಪ್ಲನೇಷನ್ನ ಮಾಡಿದ್ದೆ. ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಒನ್. ಭಾರತದವು ಪೂರ್ಣ ಪ್ರಮಾಣದಲ್ಲಿ ಉತ್ತರ ಗೋಳಾರ್ಧದಲ್ಲಿ ನೆಲೆಸಿದೆ, ಅಂದರೆ ನದರ್ನ್ ಹೆಮಿಸ್ಫಿಯರಲ್ಲಿ ಪೂರ್ಣ ಪ್ರಮಾಣದಲ್ಲಿ ನೆಲೆಸಿದೆ ಅಂತ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಭಾರತವು ಪರ್ಯಾಯ ದ್ವೀಪವಾಗಿದೆ, ಇದು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ನೆಲೆಸಿದೆ. ABC ಈಸ್ ದ ಕರೆಕ್ಟ್ ಆನ್ಸರ್ ಅಂತಲೂ ಕೂಡ ಹೇಳ್ಬೋದು. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಪೆನಿನ್ಸುಲರ್ ಪ್ಲೇಟು NCERT ಕ್ಲಾಸಸ್ಸಲ್ಲಿ ಜಿಯೋಗ್ರಫಿ ಸೆಕ್ಷನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಇದು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ನೆಲೆಸಿದೆ ಅಂತಕ್ಕಂಥ ಅಂಶ ಕೂಡ ನಮಗೆ ಗೊತ್ತಿದೆ. ಏಷ್ಯಾ ಖಂಡದ ದಕ್ಷಿಣದ ಭಾಗ. ಕೆಳಗಿನ ಹೇಳಿಕೆಗಳಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರು ಉತ್ಪಾದನೆ ಮಾಡುವಂಥ 2 ರಾಷ್ಟ್ರಗಳು ಆಸ್ಟ್ರೇಲಿಯಾ ಮತ್ತು ಚೈನಾ. ಇದೆಲ್ಲ ನಿಮಗೆ ಗೊತ್ತಿದೆ. ಕಬ್ಬಿಣದ ಅದಿರಿಗೆ ಸಂಬಂಧಪಟ್ಟಂತೆ ಆಸ್ಟ್ರೇಲಿಯಾ ಮತ್ತು ಚೀನಾದ ದೇಶಗಳ ನಡುವೆ ಪೈಪೋಟಿನೂ ಕೂಡ ನಡೀತಾ ಇದೆ. 42ನೇ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಈ ಕೆಳಗಿನವುಗಳನ್ನು ಪರಿಗಣಿಸಿ. ಪ್ರದೇಶಗಳು, ಒತ್ತಡ ವಲಯಗಳು, ಮಹಾ ಹಿಮಾಲಯ ಮತ್ತು ಒಳ ಹಿಮಾಲಯ, ಪ್ರಧಾನ ಗಡಿ ರೇಖೆಗಳ ಒತ್ತಡ ವಲಯ. ಸೊ ಪ್ರೆಷರ್ ಝೋನ್ ಅಂತ ಕೇಳಿರೋದ್ರಿಂದ ಇಲ್ಲಿ ಮೊದಲನೇ ಅಂಶವನ್ನು ನಾವು ಅಬ್ಸರ್ವ್ ಮಾಡ್ಕೊಂಡಾಗ ಫಸ್ಟ್ ಸ್ಟೇಟ್ಮೆಂಟನ್ನು ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಒಳ ಹಿಮಾಲಯ ಅಂದರೆ ಇನ್ನರ್ ಹಿಮಾಲಯಾಸ್ ಅಂಡ್ ಶಿವಾಲಿಕ್ ನಡುವೆ ಪ್ರಧಾನ ಕೇಂದ್ರೀಯ ಒತ್ತಡ ವಲಯ ಅಂತಿದೆ. ಶಿವಾಲಿಕ್ ಮತ್ತು ಉತ್ತರ ಮೈದಾನಗಳ ನಡುವೆ ಹಿಮಾಲಯದ ಮುಂಭಾಗದ ಸ್ತರಭಂಗ ವಲಯ. ಸೊ ಈ ಸ್ಟೇಟ್ಮೆಂಟ್ ಏನಿದೆ, ಸಿ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಎ ಮತ್ತು ಬಿ ಸ್ಟೇಟ್ಮೆಂಟ್ಸ್ಗಳು ಅಕ್ಯುರೇಟ್ ಆಗಿ ಡೇಟಾ ಎಲ್ಲೂ ಇಲ್ಲ ನಿಮಗೆ. ಸೊ ಒಂದು ಮಾತ್ರ ಸರಿ ಅಂತ ಇಲ್ಲಿ ಐಡೆಂಟಿಫೈ ಮಾಡ್ಬೋದು. ಪಟ್ಟಿ 1 ಮತ್ತು ಪಟ್ಟಿ 2 ಜಲಪಾತಗಳೊಂದಿಗೆ ಕೆಳಗೆ ಕೊಟ್ಟಿರ್ತಕ್ಕಂಥ ಸಂಕೇತಗಳ ಸಹಾಯದಿಂದ ಹೊಂದಿಸಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಪ್ಯೂರ್ಲಿ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್, ಸ್ವಲ್ಪ ಇನ್ಡೆಪ್ತ್ ಅನಾಲಿಸಿಸ್ ಮಾಡಬೇಕಾಗತ್ತೆ. ಮೊದಲನೇ ಪ್ರಶ್ನೆಯನ್ನು ನೋಡ್ಕೊಂಡಾಗ, ಅಂದರೆ ಮೊದಲನೇ ಚಾಯ್ಸನ್ನು ನೋಡ್ಕೊಂಡಾಗ ನೀವು ಮಧ್ಯಪ್ರದೇಶ ಅಂತ ನೋಡ್ಕೊಂಡಾಗ ಸೊ ನಿಮಗೆ ಧುವಾಂಧರ್ ಅಂತ ಐಡೆಂಟಿಫೈ ಮಾಡ್ಬೋದು. ಕರ್ನಾಟಕ ಅಂತ ನೋಡಿದ ತಕ್ಷಣ ಉಂಚಳ್ಳಿ ಅಂತ ಐಡೆಂಟಿಫೈ ಮಾಡ್ಬೋದು. ಮೇಘಾಲಯ ಅಂತ ನೋಡ್ಕೊಂಡ ತಕ್ಷಣ ಮಾರ್ಗರೇಟ್ ಅಂತಲ್ಲಿ ಐಡೆಂಟಿಫೈ ಮಾಡ್ಬೋದು. ಜೊತೆಗೆ ಗೋವಾ ಅಂದ ತಕ್ಷಣ ನಿಮಗೆಲ್ಲ ಗೊತ್ತಿದೆ ದೂದ್ ಸಾಗರ್ ಅಂತ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ಆಪ್ಷನ್ 2 ಅಂತ ಐಡೆಂಟಿಫೈ ಮಾಡ್ಬೋದಾಗತ್ತೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಜಿಯೋಗ್ರಫಿ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅದನ್ನು ನಾನು NCERT ಕ್ಲಾಸಸ್ಸಲ್ಲಿ ಮೆನ್ಷನ್ ಮಾಡಿದ್ದೇನೆ. ಭಾರತದಲ್ಲಿ ರೇಷ್ಮೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಗುರುತಿಸಿ ಅಂತ ಪ್ರಶ್ನೆ ಇದೆ. 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸರಿಯಾಗಿರುವಂಥ ಸ್ಟೇಟ್ಮೆಂಟನ್ನು ಐಡೆಂಟಿಫೈ ಮಾಡಬೇಕು. ಭಾರತದಲ್ಲಿ ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ, ಐಡೆಂಟಿಫೈ ಮಾಡ್ಬೋದು. ದಿಸ್ ದ ರೈಟ್ ಒನ್. ಎಕನಾಮಿಕ್ ಸರ್ವೆ ರಿಲೇಟೆಡ್ ಕ್ವಶನ್, ರೈಟ್. ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ಅಸ್ಸಾಂ ಮೊದಲ 3 ಸ್ಥಾನಗಳನ್ನು ಪಡೆದುಕೊಂಡಿದೆ ಅಂತೇಳಿದೆ. 2 ಸ್ಟೇಟ್ಮೆಂಟ್ಗಳು ಸರಿಯಾಗಿರೋದ್ರಿಂದ ಇಲ್ಲಿ ಆಪ್ಷನ್ 2 ರೈಟ್ ಆನ್ಸರ್ ಅಂತ ಐಡೆಂಟಿಫೈ ಮಾಡ್ಬೋದಾಗತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಪಶ್ಚಿಮ ಘಟ್ಟಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹರಡಿಕೊಂಡಿರುವುದಿಲ್ಲ? ನೆನ್ಪಿಟ್ಕೊಳ್ಳಿ, ಪಶ್ಚಿಮ ಘಟ್ಟಗಳು ವೆಸ್ಟರ್ನ್ ಘಾಟ್ಸ್ ನಿಮಗೆಲ್ಲ ಗೊತ್ತಿದೆ. ಗೋವಾ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಈ 6 ಸ್ಟೇಟ್ಸ್ಗಳಲ್ಲಿ ವೆಸ್ಟರ್ನ್ ಘಾಟ್ಸ್ ಹರಡಿಕೊಂಡಿದೆ. ಬಟ್ ಆಂಧ್ರ ಪ್ರದೇಶದಲ್ಲಿ ಹರಡಿಕೊಂಡಿಲ್ಲ. ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದು. ಆಪ್ಷನ್ 3 ಇಸ್ ದ ರೈಟ್ ಒನ್. ಮೈಕ್ರೋಸಾಫ್ಟ್ ಆಕ್ಸೆಸ್ನ ಟೇಬಲ್ಸ್ನಲ್ಲಿ ಕಾಲಮ್ಗಳನ್ನು ಏನೆಂದು ಕರಿತೇವೆ? ಫೀಲ್ಡ್ಸ್ ಅಂತೇಳಿ ಕರಿತೀವಿ. ಅವ್ರು ಹೇಳ್ತಾ ಇರೋದೇನು? ಮೈಕ್ರೋಸಾಫ್ಟ್ ಆಕ್ಸೆಸ್ನ ಬಗ್ಗೆ ಕೇಳ್ತಾ ಇರೋದ್ರಿಂದ ಫೀಲ್ಡ್ಸ್ ಅಂತಕ್ಕಂತ ಹೇಳ್ಬೋದು. TV ಬ್ರಾಡ್ಕಾಸ್ಟಿಂಗ್ ಡ್ಯಾಶ್ ಪ್ರಸರಣದ ಮೂಲಕ, ಟ್ರಾನ್ಸ್ಮಿಷನ್ ಮೂಲಕ ಬಳಸುತ್ತೆ ಅಂತ ನೋಡ್ಕೊಂಡಾಗ ಸಿಂಪ್ಲೆಕ್ಸ್ ಇಸ್ ದ ರೈಟ್ ಒನ್. ಈ ಕೆಳಗಿನ ನದಿಗಳನ್ನು ಪರಿಗಣಿಸಿ. ನೋಡಿ, ರಿಯೋ ಪರಾನ ಅಂತಕ್ಕಂಥ ನದಿ, ಮೆಡೈರಾ ಅಂತಕ್ಕಂಥ ನದಿ, ರಿಯೋ ಪುರುಸ್ ಅಂತಕ್ಕಂಥ ನದಿ, ರಿಯೋ ಸ್ಯಾನ್ ಫ್ರಾನ್ಸಿಸ್ಕೋ ಅಂತಕ್ಕಂಥ ನದಿ ಎಲ್ಲವೂ ಕೂಡ ದಕ್ಷಿಣ ಅಮೇರಿಕಾದ ನದಿಗಳು. ಸೌತ್ ಅಮೇರಿಕಾ ಎಗೇನ್ NCERT ಕ್ಲಾಸಸ್ಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. 49ನೇ ಪ್ರಶ್ನೆನ ಒಂದು ಬಾರಿ ಗಮನಿಸ್ಕೊಳ್ಳಿ. ಉಷ್ಣವಲಯ ಅಂದರೆ ಟ್ರೋಪಿಕಲ್ ರಾಷ್ಟ್ರಗಳು, ಅಂದರೆ ಉಷ್ಣವಲಯದ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ತೋಟಗಾರಿಕೆ ಬೇಸಾಯ ಮಾಡಲಾಗುತ್ತದೆ. ಟ್ರೋಪಿಕಲ್ ರಾಷ್ಟ್ರಗಳಲ್ಲಿ ತೋಟಗಾರಿಕೆ ಬೇಸಾಯ ಮಾಡ್ತಾರೆ. ಅದು ಯೂಶುವಲ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಸರಿಯಾಗಿದೆ. ಅವ್ರು ಕೇಳಿರ್ತಕ್ಕಂಥದ್ದು ಸರಿಯಾಗಿರುವಂಥ ಹೇಳಿಕೆ. ಸಿಟ್ರಸ್ ಹಣ್ಣುಗಳನ್ನು ಬೆಳೆಯಲು ಮೆಡಿಟರೇನಿಯನ್ ಪ್ರದೇಶ ಪ್ರಸಿದ್ಧಿ. ಗೊತ್ತಿದೆ ನಿಮಗೆ, ಮೆಡಿಟರೇನಿಯನ್ ಏರಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಟ್ರಸ್ ಹಣ್ಣುಗಳನ್ನು ಬೆಳೀತಾರೆ. ನಿಮಗೆ ವೈನ್ ಅಂತಕ್ಕಂಥದ್ದು ನಿಮಗೆ ಚಿರಪರಿಚಿತ ಇರುತ್ತೆ. ಅಂದರೆ ಸಿಟ್ರಸ್ ಫ್ರೂಟ್ಸ್ಗಳಿಂದ ವೈನನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಸ್ಲ್ಯಾಶ್ ಅಂತಕ್ಕಂಥದ್ದು ವಲಸೆ ಬೇಸಾಯ ಗೊತ್ತಿದೆ ನಿಮಗೆ. ಸ್ಲ್ಯಾಶ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ನಮಗೆ ಎಲ್ಲದಕ್ಕೂ ಕೂಡ ಚಿರಪರಿಚಿತ. ಶೀತೋಷ್ಣ ವಲಯದ ರಾಷ್ಟ್ರದಲ್ಲಿ ಹೈನುಗಾರಿಕೆ ಸಾಮಾನ್ಯ. ಇದನ್ನು ಅನಿಮಲ್ ಹಸ್ಬೆಂಡ್ರಿ ಅಂತಲೂ ಕೂಡ ಕರಿತಾ ಹೋಗ್ತೇವೆ. ಪೌಲ್ಟ್ರಿ ಫಾರಮ್, ಅನಿಮಲ್ ಹಸ್ಬೆಂಡ್ರಿ ಎಲ್ಲದೂ ಕೂಡ ಸಮಶೀತೋಷ್ಣ ವಲಯ ಅಂದರೆ ಸಬ್ ಟ್ರೋಪಿಕಲ್ ರೀಜನ್ ರಾಷ್ಟ್ರಗಳಲ್ಲಿ ಬರ್ತಾ ಹೋಗ್ತದೆ. ಸೊ ಇಲ್ಲಿ ABCD ಎಲ್ಲದೂ ಕೂಡ ಸರಿಯಾಗಿದೆ. 49ಕ್ಕೆ ಆಪ್ಷನ್ D ಇಸ್ ದ ರೈಟ್ ಆನ್ಸರ್. 50ನೇ ಪ್ರಶ್ನೆನ ಗಮನಿಸ್ಕೊಳ್ಳಿ. 1870 ಮತ್ತು 1880 ದಶಕದಲ್ಲಿ ಭಾರತೀಯರಲ್ಲಿ ಅಸಮಾಧಾನವನ್ನು ಅಂದರೆ ಇನ್ಸೆಂಟಿಮೆಂಟ್ಸನ್ನು ಉಂಟು ಮಾಡಿದಂಥ ಬ್ರಿಟಿಷ್ ಕಾಯ್ದೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಶಸ್ತ್ರಾಸ್ತ್ರ ಕಾಯ್ದೆ ಗೊತ್ತಿದೆ ನಮಗೆ, ಕರೆಕ್ಟ್ ಹೋಗಿದೆ. ವರ್ಣಾಕಲ್ ಪ್ರೆಸ್ ಕಾಯ್ದೆ ಗೊತ್ತಿದೆ ನಮಗೆ. ಇಲ್ಬರ್ಟ್ ಮಸೂದೆ ಗೊತ್ತಿದೆ ನಮಗೆ. ಇವು 3 ಕೂಡ ಪ್ರಮುಖವಾಗಿರ್ತಕ್ಕಂಥ ಕಾರಣ ಇವುಗಳಿಂದ ಭಾರತೀಯರಲ್ಲಿ ಅಸಮಾಧಾನ ಉಂಟಾಗ್ತಾ ಹೋಗುತ್ತೆ. ಇದರ ಪರಿಣಾಮವಾಗಿ 1857ರಲ್ಲಿ ಏನಾಗ್ತಾ ಹೋಗುತ್ತೆ?
ಪ್ರಥಮ ಸ್ವಾತಂತ್ರ್ಯ ದಂಗೆ ಉಂಟಾಗ್ತಾ ಹೋಗುತ್ತೆ. ಎಲ್ಲವೂ 3 ಸರಿಯಾಗಿರ್ತಕ್ಕಂಥದ್ದು. ಕೆಳಗಿನ ಯಾವ ಸಮಿತಿ ಆಯೋಗ ನ್ಯಾಯ ಪಂಚಾಯಿತಿಗಳ ಸ್ಥಾಪನೆಗೆ ಶಿಫಾರಸು ಮಾಡಿದೆ? ಅಶೋಕ್ ಮೆಹ್ತಾ ಸಮಿತಿ. ಎಲ್ಲ ಈ ಒಂದು ಅಂಶ ನಿಮಗೆ ಗೊತ್ತಿರಲೇಬೇಕು. ER ಡಯಾಗ್ರಾಮ್ನಲ್ಲಿ ಎಂಟಿಟಿ ರಿಲೇಷನ್ಶಿಪ್ ಸೆಟ್ ಅನ್ನು ಪ್ರತಿನಿಧಿಸಲು ಯಾವ ಗುರುತನ್ನು ಬಳಸಲಾಗುತ್ತೆ? ER ಡಯಾಗ್ರಾಮ್ನಲ್ಲಿ ಎಂಟಿಟಿ ರಿಲೇಷನ್ಶಿಪ್ಪನ್ನು ಅನ್ಡಿವೈಡೆಡ್ ರೆಕ್ಟ್ಯಾಂಗಲ್ಸ್ನ ಬಳಸಲಾಗ್ತಾ ಹೋಗುತ್ತೆ. ಪ್ರಸಿದ್ಧವಾಗಿರ್ತಕ್ಕಂಥ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವು ಚಾಮರಾಜನಗರ ಜಿಲ್ಲೆಯ ಯಾವ ತಾಲೂಕಿನದಿನ ನೋಡ್ಕೊಂಡಾಗ ಗುಂಡ್ಲುಪೇಟೆಯಲ್ಲಿ ಕಂಡುಬರುತ್ತೆ. ಸ್ವದೇಶಿ ಮಿತ್ರನ್ ಪತ್ರಿಕೆಯನ್ನು ಆರಂಭಿಸಿದವರು GS ಅಯ್ಯರ್ ಅಂತಕ್ಕಂಥದ್ದು. ಎಗೇನ್ ಇದು UPSC ಪ್ರಿಲಿಮ್ಸಲ್ಲಿ ಕೇಳಿರುವಂಥ ಪ್ರಶ್ನೆ, ಈಸಿಯಾಗಿ ಐಡೆಂಟಿಫೈ ಮಾಡೋದು. ಪ್ರಸಿದ್ಧವಾದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಕಂಡುಬರುತ್ತೆ. ಕೆಳಗಿನವುಗಳಲ್ಲಿ ಯಾವುವು ಸುಲಿಗೆಯ ಉದ್ಯಮ ಎಂದು ಕರೆಯಲ್ಪಡುತ್ತದೆ? ಗಣಿಗಾರಿಕೆ, ಮೀನುಗಾರಿಕೆ, ಮರ ಕಡಿಗಿರ್ತಕ್ಕಂಥದ್ದು. 3 ಈ ಒಂದು ಗಣಿಗಾರಿಕೆ, ಮೀನುಗಾರಿಕೆ, ಮರ ಕಡಿಯುವಿಕೆ ಅಂತಕ್ಕಂಥದ್ದು ಸುಲಿಗೆಯ ಉದ್ಯಮ ಅಂದರೆ ಪ್ರೈಮರಿ ಅಗ್ರಿಕಲ್ಚರ್ ಅಥವಾ ಪ್ರೈಮರಿ ಸೆಕ್ಟರ್ ಅಂತ ವಿಭಾಗದಲ್ಲೂ ಕೂಡ ಬರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಐಡೆಂಟಿಫೈ ಮಾಡ್ಬೋದು. ಇನ್ನೊಂದ್ಸಲ ನೋಡ್ಕೊಳ್ಳಿ, ಇಲ್ಲಿ ಆಪ್ಷನ್ ಡಿ ಅಂತಕ್ಕಂಥದ್ದು ರೈಟ್ ಆನ್ಸರ್ 55ನೇ ಪ್ರಶ್ನೆಗೆ. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ಜೈನ ಧರ್ಮಕ್ಕೆ ಸಂಬಂಧಿಸಿದಂತಕ್ಕಂತಹ ಧಾರ್ಮಿಕ ಗ್ರಂಥಗಳನ್ನು ಗುರುತಿಸಿ. ಧಾರ್ಮಿಕ ಗ್ರಂಥಗಳು ನಿಮಗೆ ಅಂಗಗಳು ಅಂತೇನು ಕರಿತೀವಿ ನೋಡಿ, ಅಂಗಗಳು, ಉಪಾಂಗಗಳು. ಸೆಕೆಂಡ್ ಇಯರ್ PUC ಹಿಸ್ಟ್ರಿ ಬುಕ್ಕಲ್ಲಿ ಇದೆ, ಮೆನ್ಷನ್ ಮಾಡಿದ್ದೇನೆ. ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಧಾರ್ಮಿಕ ಗ್ರಂಥಗಳು ಅಂಗಗಳು, ಉಪಾಂಗಗಳು ಅಂತ ಕೂಡ ಕರಿತೀವಿ. ಕರ್ನಾಟಕದಲ್ಲಿರುವ ಈ ಕೆಳಗಿನ ಯಾವ ನದಿ ಜಲನಯನ ಪ್ರದೇಶವು ಅತಿ ಹೆಚ್ಚು ಕಬ್ಬನ್ನು ಉತ್ಪಾದಿಸದೆ ಅಂತ ನೋಡ್ಕೊಂಡಾಗ ಕೃಷ್ಣಾ ನದಿ. ಹಾವೇರಿ ಜಿಲ್ಲೆ ಡ್ಯಾಶ್ ಉತ್ಪಾದನೆಯಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದೆ? ಮೆಣಸಿನಕಾಯಿ. ಶುಂಠಿ ಎಲ್ಲ, ಅರಿಶಿಣ ಎಲ್ಲ, ಬೆಳ್ಳುಳ್ಳಿ ಎಲ್ಲ, ಮೆಣಸಿನಕಾಯಿ ಇಸ್ ದ ರೈಟ್ ಒನ್. ಗ್ರಾಮೀಣ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ನೋಡಿ, ರೂರಲ್ ಡ್ರಿಂಕಿಂಗ್ ವಾಟರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು. ಪ್ರತಿ ವ್ಯಕ್ತಿಗೆ 55 ಲೀಟರ್ ಕುಡಿಯುವ ನೀರು ಸರಬರಾಜು ಮಾಡೋ ಗುರಿಯನ್ನು ಸರ್ಕಾರ ಹೊಂದಿದೆ. ಇದು ಆ್ಯಕ್ಚುಲಿ ತಪ್ಪಾಗುತ್ತೆ. ಕುಡಿಯುವ ನೀರು ಒದಗಿಸುವುದು ಸ್ಥಳೀಯ ಸಂಸ್ಥೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳ ಜವಾಬ್ದಾರಿ. ಜಲ್ ಜೀವನ್ ಮಿಷನ್ ರಾಜ್ಯ ಸರ್ಕಾರದ ಯೋಜನೆ ಆಗಿದೆ. ಸೊ ಇಲ್ಲಿ ಮೊದಲನೇ ಹಂತದಲ್ಲಿ ನಿಮಗೆ ಜಲ್ ಜೀವನ್ ಮಿಷನ್ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಯೋಜನೆ ಅಲ್ಲ, ಇದು ಕೇಂದ್ರ ಸರ್ಕಾರದ ಯೋಜನೆ. ಇದನ್ನು JGM ಅಂತ JJM ಅಂತಲೂ ಕೂಡ ಕರಿತೀವಿ. ಸಿ ಆಪ್ಷನ್ ಎಲ್ಲೆಲ್ಲಿದೆ ನೋಡಿ, ಅದನ್ನು ತೆಗೆದಾಕ್ಬಿಡಿ. ಇಲ್ಲಿದೆ ಆಪ್ಷನ್, ಇಲ್ಲಿದೆ ಆಪ್ಷನ್, ಇಲ್ಲಿ ಆಪ್ಷನ್. ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಗ್ತಾ ಇತ್ತು. ಆಪ್ಷನ್ 4 ಇಸ್ ದ ರೈಟ್ ಒನ್. ಆ್ಯಕ್ಚುಲಿ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. 55 ಲೀಟರ್ ಕುಡಿಯುವ ನೀರು, ಟ್ಯಾಪ್ ವಾಟರ್ ಕನೆಕ್ಷನ್ ಬೇಕು. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗೆ ಅಂತರ್ಜಲ ಮೇಲ್ಮೈ ಜಲವನ್ನು ಅವಲಂಬಿಸಿದೆ ಅಂತೇಳಿದೆ. ಅಗೇನ್ ಡಿ ಸ್ಟೇಟ್ಮೆಂಟ್ ಕೂಡ ಸರಿ ಆಗ್ತಾ ಹೋಗುತ್ತೆ. ಅಂತರ್ಜಲ ಮೇಲ್ಮೈ ಜಲವನ್ನು ಅವಲಂಬಿಸಿದೆ. ಅಂತರ್ಜಲ ಅಂದರೆ ಗ್ರೌಂಡ್ ವಾಟರ್ ಅಂತ ಕೂಡ ಕರಿತಾ ಹೋಗ್ತೀವಿ. ಕೆಳಗಿನ ಗುಪ್ತರ ರಾಜರನ್ನ ಆಳ್ವಿಕೆಯ ಪ್ರಕಾರ ಕಾಲಾನುಕ್ರಮದಲ್ಲಿ ಕ್ರೋನಾಲಜಿಕಲ್ ಆರ್ಡರ್ಲಿ ನಾವು ಜೋಡಿಸಬೇಕು. ಅಗೇನ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಅಂತಲೂ ಕೂಡ ಹೇಳ್ಬೋದು. ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ಸ್ ಇಲ್ಲ. ಸೊ ಆದುದರಿಂದಲೇ ಗ್ರೇಸ್ ಅಂತಲೂ ಕೂಡ ಇದನ್ನು ಐಡೆಂಟಿಫೈ ಮಾಡ್ಬೋದಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಾಗ ತಾವು ಅಟೆಂಡ್ ಮಾಡೋದು ಒಳ್ಳೆಯದು. ಯಾಕಂದರೆ ಗ್ರೇಸ್ ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ನೀವು ಅಟೆಂಡ್ ಮಾಡಿದರೆ ಮಾತ್ರನೇ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಅಟೆಂಡ್ ಮಾಡಲಿಲ್ಲ ಅಂದರೆ ಗ್ರೇಸ್ ಮಾರ್ಕ್ಸ್ ಸಿಗೋದಿಲ್ಲ. ಸೊ 61ನೇ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಕವಿ ನಾಗಚಂದ್ರ ಈ ಕೆಳಗಿನ ಯಾವ ದೊರೆಯ ಆಸ್ಥಾನವನ್ನು ಅಲಂಕರಿಸಿದ್ದ? 1ನೇ ಬಲ್ಲಾಳ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈತ ನಾಗಚಂದ್ರ ಜೈನ ಕವಿ. ಹೇಗೆ ನೀವು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2 ಪ್ರಮುಖವಾದ ಕೃತಿಯನ್ನು ರಚಿಸ್ತಾನೆ. ಒಂದು ರಾಮಚಂದ್ರ ಚರಿತ ಪುರಾಣ, ಇನ್ನೊಂದು ಪಂಪ ರಾಮಾಯಣ ಅಂತಲೂ ಕೂಡ ಕರಿತೀವಿ. ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರಾಮಚಂದ್ರ ಚರಿತ ಪುರಾಣದಲ್ಲಿ ರಾವಣನ ಕ್ಯಾರೆಕ್ಟರ್ನ ಹೈಲೈಟ್ ಮಾಡಿ ನಾಗಚಂದ್ರ ಬರೀತಾನೆ. ಎಗೇನ್ ಇವನು 1ನೇ ಬಲ್ಲಾಳನ ಆಸ್ಥಾನದಲ್ಲಿರ್ತಾನೆ. ಬಿಜಾಪುರ ಇವನ ಆಸ್ಥಾನ ಅಂದರೆ ಹುಟ್ಟಿದೂರು ಅಂತಲೂ ಕೂಡ ಸುದ್ದಿಯಲ್ಲಿರ್ತಕ್ಕಂಥದ್ದು. ಇಷ್ಟು 61 ಪ್ರಶ್ನೆಗಳಿಗೆ ನಾನು ಡಿಸ್ಕಸ್ ಮಾಡಿದ್ದೀವಿ. ಎಗೇನ್ ಮುಂದಿನ ಸೆಷನಲ್ಲಿ ಎಗೇನ್ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಉಳಿದಿರ್ತಕ್ಕಂತಹ 39 ಪ್ರಶ್ನೆಯನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ಐ ವಿಲ್ ಕನ್ಕ್ಲೂಡ್ ದಿಸ್ ಸೆಷನ್ ರೈಟ್ ನೌ. ಥ್ಯಾಂಕ್ ಯು ಆಲ್.